ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಹಿಂದಿನ ಕಂಟಿನ್ಯೂಯೇಷನ್ ವ್ಲಾಗ್ ಆಗಿರುತ್ತೆ. ನಾನು ಲಾಸ್ಟ್ ಟೈಮು ಇಲ್ಲಿಗೆ ಸ್ಟಾಪ್ ಆಗಿತ್ತು ನನ್ನ ವೀಡಿಯೋ. ಈಗ ಕಂಟಿನ್ಯೂಯೇಷನ್ ವ್ಲಾಗ್ ಮಾಡ್ತಾಯಿದ್ದೀನಿ. ನಾವು ಸ್ಟಾರ್ಟಿಂಗ್ ಹೇಳ್ದಂಗೆ ಬಂದಿದ್ದು ಧರ್ಮಸ್ಥಳಕ್ಕೆ. ನಾವು ಧರ್ಮಸ್ಥಳಕ್ಕೆ ಬಂದು ರೀಚ್ ಆಗೋಷ್ಟೊತ್ತಿಗೆ 3 ಆಗಿತ್ತು. ಬಟ್ ಬ್ಯಾಡ್ ಲಕ್ ಏನಂತಂದರೆ 3 ದೇವಸ್ಥಾನ ಕ್ಲೋಸ್ ಆಗಿತ್ತು. ನಮಗೆ ಗೊತ್ತಿಲ್ಲ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ ಅಂತ. ಮಧ್ಯಾಹ್ನದ ದೇವಸ್ಥಾನ ಕ್ಲೋಸ್ ಆಗಿರುತ್ತಂತೆ. ಹಂಗೂ ನನ್ನ ಹಸ್ಬೆಂಡ್ ಹೇಳಿದ್ರು ಟೆಂಪಲ್ ಕ್ಲೋಸ್ ಆಗಿರಲ್ವಾ ಮಧ್ಯಾಹ್ನ ಅಂತ. ಆದರೆ ಈಗ ಸಮ್ಮರ್ ವೆಕೇಷನ್ಸ್ ಸ್ಟಾರ್ಟ್ ಆಗಿರೋದ್ರಿಂದ ರಶ್ ಇರುತ್ತೆ, ಸೊ ದೇವ್ರ ದರ್ಶನ ನಡೀತಾ ಇರುತ್ತೆ ಅಂತ ನಾನು ಅಂದ್ಕೊಂಡೆ. ನನಗೆ ಗೊತ್ತಿಲ್ಲ ದೇವಸ್ಥಾನ ಕ್ಲೋಸಿಂಗ್ ಟೈಮ್ಸ್ 1:30 5 ಗಂಟೆಗೆ ಓಪನ್ ಮತ್ತೆ ಅಂತ. 1:30 ಕ್ಲೋಸ್ ಆಗಿದೆಯಂತೆ, ಮತ್ತು 5 ಗಂಟೆಗೆ ಓಪನ್ ಅಂತೆ. ಸರಿ, ಇಲ್ಲಿ ಟೈಮ್ ವೇಸ್ಟ್ ಮಾಡೋ ಬದಲು ಏನು ಮಾಡೋದು ಅಂತ ಅಂದ್ಬಿಟ್ಟು ಮೇಲ್ಗಡೆ ಗೊಮ್ಮಟೇಶ್ವರ ಸ್ವಾಮಿ ಇದೆಯಾ, ಅಲ್ಲಿ ದರ್ಶನ ಮಾಡಿಸ್ಕೊಂಬರೋಣ ನಮ್ಮ ಅತ್ತೆಗೆ ಅಂತ ಹೋದ್ವಿ. ಬಿಕಾಸ್ ನಮ್ಮ ಯಜಮಾನ್ರು 5 ಗಂಟೆವರೆಗೂ ವೆಯ್ಟ್ ಮಾಡಬೇಕಾ, ಬೇಡ ಹೊರಟುಬಿಡೋಣ ಈಚೆಯಿಂದ ನಮಸ್ಕಾರ ಮಾಡಿಕೊಂಡು ಅಂತಂದರು. ಅಷ್ಟು ದೂರದಿಂದ ಅವ್ರು ದರ್ಶನ ಮಾಡಿಲ್ಲ ಅಂತ ನಮ್ಮ ಅತ್ತೆನ ಕರ್ಕೊಂಬಂದು ಮತ್ತೆ ದರ್ಶನ ಮಾಡಿಸ್ತೀರ ಕರ್ಕೊಂಡೋದ್ರೆ ಮತ್ತು ಇದಕ್ಕೋಸ್ಕರ ಕರ್ಕೊಂಬರೋಕ್ಕಾಗೋದಿಲ್ಲ. ಹೆಂಗೂ ಬಂದ್ಬಿಟ್ಟಿದ್ದಾರೆ, ವೆಯ್ಟ್ ಮಾಡೋಣ ಅಂತ ಅಂದ್ಕೊಂಡು ಅಲ್ಲಿಂದ ಸರಿ ಇಲ್ಲಿ ದರ್ಶನ ಮಾಡಿಸ್ಕೊಂಬರೋಣ, ಅಷ್ಟೊತ್ತಿಗೆ ಟೈಮ್ ಆಗುತ್ತೆ, ಅವರು ನಿಧಾನಕ್ಕೆ ಬರೋ ಅಷ್ಟೊತ್ತಿಗೆ ಅಂದ್ಕೊಂಡು ಮೇಲ್ಗಡೆ ಗೊಮ್ಮಟೇಶ್ವರ ಸ್ವಾಮಿಗೆ ಬಂದ್ವಿ. ಅದೇ ಹೇಳಿದ್ನಲ್ಲ ನಿಮಗೆ, ಸಿಕ್ಕಾಪಟ್ಟೆ ಬಿಸಿಲು ಅಂತ ಅಂದ್ಬಿಟ್ಟು. ಈ ಬಿಸಿಲಿಗೆ ಎಲ್ಲಿ ಅಂತ ಹೋಗೋದು ಎಲ್ಲಿ ಅಂತ ಬಿಡೋದು ನನಗೆ ನಿಜವಾಗ್ಲೂ ಗೊತ್ತಾಗಲಿಲ್ಲ. ಇಲ್ಲಂತೂ ಕಾಲಿಡೋಕ್ಕಾಗಲಿಲ್ಲ, ಕಾಲು ಸುಡ್ತಾಯಿತ್ತು. ನೀವು ಮಣ್ಣು ಮೇಲೆ ಇಟ್ಟರು ಕಾಲು ಸುಡುತ್ತೆ. ಆ ಮಣ್ಣು ಅಟ್ಲೀಸ್ಟ್ ಇಲ್ಲಾದರೂ ಓಡಾಡ್ಬೋದು. ಈ ಕಲ್ಲು ಮೇಲೆ ಓಡಾಡ್ಕೊಂಬಂದರೆ ಕಾಲು ಒಂಥರ ತುಂಬ ಉರಿ ಒಂಥರ ಚುಚ್ಚುತ್ತೆ ಕಾಲು. ಅಷ್ಟು ಬಿಸಿಲು, ಸುಡೋ ಬಿಸಿಲು. ಸೊ ನಮ್ಮ ಅತ್ತೆ ಕೈಲಂತೂ ಆಗಲಿಲ್ಲ ಬರೋದಕ್ಕೆ. ಅವರು ಅಲ್ಲೇ ಕಾರ ಹತ್ರದಿಂದನೇ ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡ್ರು. ಸರಿ, ನಾವು ನನ್ನ ಮಕ್ಕಳು ನನ್ನ ಹಸ್ಬೆಂಡ್ ಬಂದು ಇಲ್ಲಿ ಬಂದು ನಮಸ್ಕಾರ ಮಾಡಿಕೊಂಡು ಮತ್ತು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಯಾಕೆ ಅಂತಂದರೆ ಅದೇ ಹೇಳಿದ್ನಲ್ಲ, ಅಲ್ಲಿ ಟೆಂಪಲ್ ಕ್ಲೋಸ್ ಆಗಿರೋದ್ರಿಂದ ಸುಮಾರು ಜನ ಯಾರು ಬಂದಿದ್ದರು ಅಲ್ಲಿಗೆ ಫಸ್ಟು ಎಲ್ಲ ಇಲ್ಲಿ ಮೇಲೆ ಬಂದು ಇಲ್ಲಿ ದರ್ಶನ ಮಾಡಿಕೊಂಡ್ರು. ಮತ್ತು ಇಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ಕೆಳಗಡೆ ಹೋಗೋಣ, ಅಷ್ಟೊತ್ತಿಗೆ ಟೈಮ್ ಆಗುತ್ತೆ, ಇಲ್ಲೆಲ್ಲ ಓಡಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಮೇಲೆ ಬಂದಿದ್ದು ನಾವು. ಮತ್ತು ಅದೇ ಈ ಥರ ಬಿಸಿಲು ಅಂತ ನಿಜವಾಗ್ಲೂ ಎಲ್ಲೂ ನಿಲ್ಲಕ್ಕೂ ಆಗಲ್ಲ, ಎಲ್ಲೂ ಕೂರ್ಲಿಕ್ಕೂ ಆಗಲ್ಲ. ನಾನು ಇಲ್ಲಿಗೆ ಬಂದು ಸುಮಾರು ವರ್ಷಗಳೇ ಆಗಿತ್ತು. ನಮ್ಮ ಅಜ್ಜಿ ಇದ್ದಾಗ ನಾನು ಇಲ್ಲಿ ಬಂದಿದ್ದಿತ್ತು. ಆಮೇಲೆ ನಾನು ಇಲ್ಲಿ ಮೇಲೆ ಬರಲೇ ಇಲ್ಲ. ಕೆಳಗಡೆ ಧರ್ಮಸ್ಥಳ ಸ್ವಾಮಿ ದರ್ಶನ ಮಾಡಿಕೊಂಡು ಹಂಗೆ ಹೊರಟ್ಬಿಡ್ತಾಯಿದ್ವಿ, ಇಲ್ಲಿ ಬರಲೇ ಇಲ್ಲ. ನೋಡಿ, ನಾನು ಹೇಳ್ದಂಗೆ ಸುತ್ತಲೂ ಬಿಸಿಲು, ಎಲ್ಲಿ ಅಂತ ಕುತ್ಕೊಳೋದು, ಎಲ್ಲಿ ಅಂತ ಇದು ಮಾಡೋದು. ಸರಿ, ಅಣ್ಣಪ್ಪ ಸ್ವಾಮಿ ದರ್ಶನ ಮಾಡ್ತೀನಿ ನಾನು ಅಂತ ಇಲ್ಲಿಂದ ನಾವು ಹೊರಟ್ವಿ. ನಾವು ಬಿಕಾಸ್ ಅಲ್ಲಿ ಹೆಂಗಸ್ರನ್ನ ಬಿಡಲ್ವಲ್ಲ, ಅದಕ್ಕಾಗಿ ನಮ್ಮ ಯಜಮಾನ್ರು ಸರಿ ನೀವು ಕಾರಲ್ಲಿ ಕೂತೀರಿ, ಅಣ್ಣಪ್ಪ ಸ್ವಾಮಿ ದರ್ಶನ ಮಾಡ್ಕೊಂಬರ್ತೀವಿ ಅಂತ ಮೇಲೆ ಹೊರಟರು. ನಾವು ಕಾರಲ್ಲಿ ಕೂತಿದ್ದಾಗ ನೋಡಿ ನಮಗೆ ಯಾರು ದರ್ಶನ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನಾಗರಹಾವು ನಮ್ಮ ಕಾರ್ ಕಡೆಯಿಂದನೇ ಪಾಸ್ ಆಯಿತು. ಇದು ನಾನು ನನ್ನ ಮಕ್ಕಳು ನನ್ನ ಅತ್ತೆ ಇಲ್ಲಿ ಕಾರಲ್ಲಿ ಕೂತಿದ್ವಿ. ಇಲ್ಲಿ ಸೈಡಲ್ಲಿ ಪಾರ್ಕ್ ಮಾಡಿದಾಗ ನಮ್ಮ ಕಾರ್ ಕಡೆಯಿಂದನೇ ಬಂದಿದೆ. ನಾವು ಅಬ್ಸರ್ವೇ ಮಾಡಿಲ್ಲ. ನಾವೇನಾದ್ರು ಬೈ ಚಾನ್ಸ್ ನಾನು ಮಕ್ಕಳು ಅಲ್ಲೇನಾದ್ರು ಕಾಲು ಕೆಳಗಡೆ ಇಟ್ಟಿದ್ದಿದ್ರೆ ಏನು ಕತೆ ಅಪ್ಪ ಅಂತ ಆಮೇಲೆ ಅನ್ನಿಸ್ತು. ನನ್ನ ಮಗಳು ಬಡ್ಕೊಂಡ್ಳು ಚಿಕ್ಕವಳು, ಅಮ್ಮ ಹಾವು 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 ಅಂತ. ಧರ್ಮಸ್ಥಳದಲ್ಲಿ ಫಸ್ಟ್ ಟೈಮ್ ನಾನು ಹಾವನ್ನ ನೋಡಿದ್ದು ಬಿಡಿ. ಮತ್ತು ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ದರ್ಶನಕ್ಕೆ ಹೋಗೋಷ್ಟೊತ್ತಿಗೆ 5 ಗಂಟೆ. ನಾವು ಕರೆಕ್ಟಾಗಿ ಎಂಟ್ರಿ ಕೊಡೋಷ್ಟೊತ್ತಿಗೆ ಮಳೆ ಸುರಿತು. ಅಷ್ಟು ಸುರಿತು ಮಳೆ. ಎಷ್ಟು ಬಿಸಿಲು ಬೆಳಗ್ಗೆ ಸುಡ್ತಾಯಿತ್ತೋ ಅಷ್ಟೇ ಫುಲ್ಲು ತಂಪಾಗಿ ತುಂಬ ತಣ್ಣದಾಗಿ ವಾತಾವರಣ ಆಗೋಯಿತು. ಅಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ನಾವು ಧರ್ಮಸ್ಥಳ ಮುಗಿಸ್ಕೊಂಡು ಬರ್ತಾ ಇಲ್ಲಿ ರಾಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆದರೆ ಮೆಟ್ಲಿರೋ ಕಾರಣ ನಮ್ಮ ಅತ್ತೆಗೆ ಹತ್ಲಿಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಸರಿ ನಾವು ಈಚೆಯಿಂದ ನಮಸ್ಕಾರ ಮಾಡಿಕೊಂಡು ಅವರು ಈಚೆಯಿಂದ ನಮಸ್ಕಾರ ಮಾಡಿಕೊಂಡ್ರು. ಅಲ್ಲಿ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಅಲ್ಲಿ ಭಜನೆ ಮತ್ತು ಏನೇನೋ ಕಾರ್ಯಕ್ರಮಗಳು ನಡೀತಾಯಿತ್ತು. ತುಂಬ ಚೆನ್ನಾಗಿತ್ತು ನೋಡಿ, ಇಲ್ಲಿ ಎಲ್ಲ ನಡೀತಾಯಿತ್ತು. ತುಂಬ ಚೆನ್ನಾಗಿ ರಾಮನಾಮಗಳೆಲ್ಲನೂ ಹಾಡ್ತಾಯಿದ್ರು, ಎಲ್ಲ ಇದು ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ನಡೀತಾಯಿತ್ತು. ಬಟ್ ನಮ್ಮ ಅತ್ತೆ ಇರೋ ಕಾರಣ ಹೋಗ್ಲಿಕ್ಕಾಗಲಿಲ್ಲ. ಮತ್ತೆ ಅವರನ್ನು ಕಾರಲ್ಲಿ ಕೂಡಿಸಿ ನಾವು ಹೋಗಿ ಬರೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಸರಿ ಅಲ್ಲಿಂದ ನಮಸ್ಕಾರ ಮಾಡ್ಕೊಂಡು ಹೊರಟ್ವಿ. ನೆಕ್ಸ್ಟು ನಾವು ಹೊರಟಿರೋದು ಹೊರನಾಡಿಗೆ. ನಾವು ಹೊರನಾಡಿಗೆ ಹೋಗೋಷ್ಟೊತ್ತಿಗೆ ರೀಚ್ ಆಗೋಷ್ಟೊತ್ತಿಗೆ ಲೇಟ್ ಆಗೋಗುತ್ತೆ. ಬಿಕಾಸ್ ಘಾಟ್ ಸೆಕ್ಷನ್ ಇರೋದ್ರಿಂದ ಲೇಟ್ ಆಗುತ್ತೆ, ನಿಧಾನಕ್ಕೆ ಹೋಗಬೇಕಲ್ವ ಅಂತ ಅಂದ್ಕೊಂಡು ನಾವು ಅಲ್ಲಿಂದ ಸ್ವಲ್ಪ ಬೇಗನೆ ಬಿಟ್ವಿ. ನಾವು ಆಲ್ರೆಡಿ ಹೊರಡೋಷ್ಟೊತ್ತಿಗೆ ಇಲ್ಲಿಂದ ಆಗಿತ್ತು ಅಂದ್ಕೊತೀನಿ, 6 ಆಗಿತ್ತು ಅಂದ್ಕೊತೀನಿ. 6 ಬಿಕಾಸ್ ರಶ್ ಇಲ್ದಿರೋ ಕಾರಣ ದರ್ಶನ ಬೇಗನೆ ಮುಗೀತು. ಇಂಥ ಟೈಮಲ್ಲಿ ಬಂದರೆ ನಿಜವಾಗ್ಲೂ ಹೇಳ್ತೀನಲ್ಲ,
ದೇವರ ದರ್ಶನ ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತಂದರೆ ದೇವ್ರ ಮುಂದೆ ಎಷ್ಟೊತ್ತವರೆಗೂ ನಿಂತ್ಕೊಂಡಿದ್ವಿ, ಅಷ್ಟು ಚೆನ್ನಾಗಿ ದರ್ಶನ ಮಾಡ್ಬೋದು. ಇಲ್ಲ ಅಂತಂದರೆ ಬಾಕಿ ಟೈಮಲ್ಲಿ ನಡೀರಿ ನಡೀರಿ ಅಂತ ಮುಂದೆ ಕಳಿಸ್ತಾ ಇರ್ತಾರೆ. ನಿಜವಾಗ್ಲೂ ಈ ಸತಿ ಮಾತ್ರ ತುಂಬಾ ಖುಷಿ ಆಯಿತು. ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ದರ್ಶನ ಮಾಡಿದ್ದು. ಅಲ್ಲಿಂದ ಮುಗಿಸ್ಕೊಂಡು ನಾವಿಲ್ಲಿ ಹೊರನಾಡು ಹೊರಟ್ವಿ. ಹೇಳಿದ್ನಲ್ಲ, ಕ್ಲೈಮೇಟ್ ಅಂತೂ ನಿಜವಾಗ್ಲೂ ತಣ್ಣಗೆ ಸೂಪರ್ ಆಗಿತ್ತು. ಘಾಟ್ ಸೆಕ್ಷನ್ ಎಲ್ಲ ಬಿಟ್ಟು ಮುಂದೆ ಕಳಶ ಹತ್ರ ನಾವಿಲ್ಲಿ ಇಲ್ಲೊಂದು ಕಡೆ ನೀರು ದೋಸೆ ಚೆನ್ನಾಗಿರುತ್ತೆ, ಸೊ ಇಲ್ಲಿ ಊಟ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ನಾವಿಲ್ಲಿ ಊಟ ಮಾಡ್ಕೊಂಡ್ವಿ. ಬಿಕಾಸ್ ನಾವಿಲ್ಲಿ ಆಲ್ರೆಡಿ ರೀಚ್ ಆಗೋಷ್ಟೊತ್ತಿಗೆ 8 ಗಂಟೆ, ನಾವು ದೇವಸ್ಥಾನಕ್ಕೆ ಹೋಗೋಷ್ಟೊತ್ತಿಗೆ ಲೇಟಾಗಿ ಹೋಗುತ್ತೆ, ಮತ್ತು ಅಲ್ಲಿ ಅನ್ನಪ್ರಸಾದ ಖಾಲಿ ಆಗಿರುತ್ತೆ, ಮತ್ತು ಅಲ್ಲೇನೂ ಸಿಗೋದಿಲ್ಲ ಅಂತ ನಾವು ಇಲ್ಲೇ ಊಟ ಮಾಡ್ಕೊಂಡ್ವಿ. ನಾವು ನೈಟು ರೀಚ್ ಆಗೋಷ್ಟರಲ್ಲಿ 11 ಗಂಟೆ ಆಗೋಗಿತ್ತು. ಸೊ ನೈಟ್ ಯಾವುದೇ ಥರದ ವೀಡಿಯೋಸ್ ಎಂಡ್ ಮಾಡಲಿಕ್ಕಾಗಲಿಲ್ಲ. ನಾವಿಲ್ಲಿ ಸ್ಟಾರ್ಟಿಂಗ್ ಹೊರನಾಡಿಗೆ ಬರ್ತಾ ಸ್ಟಾರ್ಟಿಂಗಲ್ಲೇ ನಮ್ಗೆ ರೂಮ್ ಸಿಕ್ತು ಪುಣ್ಯಕ್ಕೆ. ಇನ್ನು ಮತ್ತೆ ಒಳಗಡೆ ಹೋಗಿ ಹುಡ್ಕಾಡೋ ಬದಲು ಇಲ್ಲೇ ಸಿಕ್ತು. ಪರವಾಗಿಲ್ಲ, ರೀಸನಬಲ್ಲು ಇತ್ತು. ಮತ್ತು ಓಕೆ, 1 ನೈಟಿಗೋಸ್ಕರ ಯಾಕೆ ತುಂಬ ಇದು ಮಾಡ್ಕೊಬೇಕು, ಕ್ಲೀನಾಗಿರಬೇಕು ಅಂತ ಅಂದ್ಕೊಂಡು ಕ್ಲೆನ್ಲಿನೆಸ್ ನೋಡಿದ್ವಿ. ಬಟ್ ಅದು ಚೆನ್ನಾಗಿತ್ತು. ಓಕೆ ಬಟ್ ಫುಡ್ಸ್ ಎಲ್ಲ ಏನೂ ಇರಲಿಲ್ಲ. ಜಸ್ಟ್ ಈ ಥರ ಡಬಲ್ ಕಾಟ್ ಒಂದಿತ್ತು, ಸಿಂಗಲ್ ಕಾಟ್ ಒಂದಿತ್ತು, ಮತ್ತು ಎಕ್ಸ್ಟ್ರಾ ಬೆಡ್ ಕೊಟ್ಟಿದ್ರು, 2 ಎಕ್ಸ್ಟ್ರಾ ಬೆಡ್ ಕೊಟ್ಟಿದ್ರು. ಓಕೆ, ಚೆನ್ನಾಗಿತ್ತು. ಮತ್ತು ವಾಶ್ರೂಮು ನೀಟಾಗಿತ್ತು, ಮತ್ತು ರೂಮು ನೀಟಾಗಿತ್ತು. 1 ನೈಟಿಗೆ ಮಲಗಿ ಹೋಗೋಕ್ಕೆ ಯಾಕೆ ಸುಮ್ಮನೆ ಅಂತ ಅಂದ್ಕೊಂಡು ನೀಟಾಗಿರಬೇಕು ಅಂದ್ಕೊಂಡು ನೋಡಿದ್ವಿ. ಸಾಕಲ್ವಾ ಅಂತ ಅಂದ್ಕೊಂಡು ಸರಿ ಇದೇ ರೂಮನ್ನ ಮಾಡಿದ್ವಿ. ಮತ್ತು ನಾವು ಇಲ್ಲಿ ಬೆಳಗ್ಗೆ ಎದ್ದು ತಾಯಿ ದರ್ಶನಕ್ಕೆ ಹೋದ್ವಿ. ನಾವು ಇಲ್ಲಿ ಹೇಳಿದ್ನಲ್ಲ, ಇಲ್ಲಿ ನಾವು ದೇವಸ್ಥಾನಕ್ಕೆ ಹೋಗೋಷ್ಟೊತ್ತಿಗೆ ಲೇಟಾಗಿ ಹೋಗ್ಬಿಟ್ಟಿತ್ತು ನಮಗೆ. ಬಿಕಾಸ್ ನಮ್ಮ ಅತ್ತೆ ತುಂಬ ನಿಧಾನ ರೆಡಿ ಆಗಿದ್ದವರು. ದೇವರ ದರ್ಶನಕ್ಕೆ ಹೋಗೋಷ್ಟೊತ್ತಿಗೆ ಆಲ್ರೆಡಿ 9:30 ಆಗೋಗಿತ್ತು. ಮತ್ತು ನಾವು ರಶ್ ಇರುತ್ತೆ ಅಂತ ಅಂದ್ಕೊಂಡ್ವಿ. ಒಳಗಡೆ ಹೋದರೆ ಎಂಥ ರಶ್ಶೂ ಇರಲಿಲ್ಲ, ಆರಾಮಾಗಿ ದರ್ಶನ ಮಾಡಿದ್ವಿ. ಮತ್ತು ಖಾಲಿ ಇತ್ತು ದೇವಸ್ಥಾನ. ಯಾರೋ ಅನ್ನಪ್ರಾಶನ ಮಾಡಿಸ್ತಾಯಿದ್ರು ಒಳಗಡೆ. ಅದು ಬಿಟ್ಟರೆ ಒಂದು 2-3 ಪೂಜೆ ಮಾಡಿಸ್ತಾಯಿದ್ರು. ಅದು ಬಿಟ್ಟರೆ ರಶ್ಶೇ ಇರಲಿಲ್ಲ ದೇವಸ್ಥಾನ. ಈ ಥರ ದೇವಸ್ಥಾನ ನಾನು ನೋಡೇ ಇರಲಿಲ್ಲ ಬಿಡಿ, ರಶ್ ಇಲ್ದಿರ. ಮತ್ತು ಆ ತಾಯಿ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಗರ್ಭಗುಡಿ ಹತ್ರ ನಾವು ಎಲ್ಲಿ ಹೋಗ್ತೀವಿ ಸುಮಾರು ಹೊತ್ತು ನಿಂತು ದರ್ಶನ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಅರ್ಜೆಂಟ್ ಅಂತಲೂ ಇಲ್ಲ. ಇಲ್ಲೂ ಅಷ್ಟೇ, ಎಂಥ ಅರ್ಜೆಂಟು ಇರಲಿಲ್ಲ, ಏನೂ ಇರಲಿಲ್ಲ. ತುಂಬ ಚೆನ್ನಾಗಿಯೇ ತಾಯಿ ದರ್ಶನ ಆಯಿತು. ನಾವು ಬಂದು ಸುಮಾರು ವರ್ಷನೇ ಆಗಿತ್ತು ಅಂದ್ಕೊತೀನಿ ಹೊರನಾಡಿಗೆ. ಮತ್ತು ಈಗ ಅದೇ ಇಲ್ಲಿ ಸ್ವಲ್ಪ ಚೇಂಜಸ್, ಅಂದರೆ ಶೀಟ್ಸ್ ಎಲ್ಲ ನಾವು ಬಂದಾಗ ಇಲ್ಲಿ ಶೀಟ್ಸ್ ಎಲ್ಲ ಹಾಕಿರಲಿಲ್ಲ, ಈಗ ಶೀಟ್ಸ್ ಎಲ್ಲ ಹಾಕಿದ್ದಾರೆ. ಏನೋ ಹೊರನಾಡು ಅಂತಂದರೆ ನಾನು ಹೇಳಿದ್ನಲ್ಲ, ತುಂಬಾ ಖುಷಿ ನನಗೆ. ಈ ಪ್ರಕೃತಿ ಇದು ಎಲ್ಲ ಇಲ್ಲೇ ನೋಡ್ತಾ ನಿಂತುಬಿಡೋಣ, ಈ ಪ್ರಕೃತಿ ಸೌಂದರ್ಯನ ಅಂತ ಅನ್ನಿಸ್ತಾ ಇರುತ್ತೆ ನನಗೆ. ನನಗೆ ಅಷ್ಟು ಖುಷಿ ಈ ಸ್ಥಳಕ್ಕೆ ಬಂದರೆ. ಮತ್ತು ನಮಗಲ್ಲಿ ಪ್ರಸಾದ ಸಿಗಲಿಲ್ಲ, ಬಿಕಾಸ್ ಲೇಟ್ ಆಗಿದ್ದರಿಂದ ಪ್ರಸಾದ ಸಿಗಲಿಲ್ಲ. ಅಲ್ಲೇ ಮೇಲ್ಗಡೆ ಅನ್ನಪೂರ್ಣೇಶ್ವರಿ ಹೋಟೆಲಲ್ಲಿ ತಿಂಡಿ ತಿನ್ಕೊಂಡ್ವಿ. ಬಿಕಾಸ್ ಇಲ್ಲಿಂದ ನಾವು ಮಂಗಳೂರಿಗೆ ಹೋಗಬೇಕಾಗಿತ್ತು. ಅದೇ ನಾನು ಹೇಳಿದ್ನಲ್ಲ, ನನ್ನ ಹಸ್ಬೆಂಡ್ ಕೆಲಸದ ಮೇಲೆ ಬಂದಿರೋದ್ರಿಂದ ಮಂಗಳೂರಿಗೆ ಹೋಗಬೇಕಿತ್ತು. ಅಲ್ಲಿ ಟೈಮ್ ಆಗೋಗುತ್ತೆ ನಮಗೆ ಅಂತ ಅಂದ್ಕೊಂಡು ಅಲ್ಲೇ ಟಿಫನ್ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಆನ್ ದ ವೇ ನಮಗೆ ಬರ್ತಾ ಹಳ್ಳಿ ಮನೆ ಸಿಗುತ್ತೆ, ಯಾಕೆಂದರೆ ನಾವು ಇದೇ ರೂಟಲ್ಲೇ ಹೋಗಬೇಕು. ಇಲ್ಲಿ ಮಸಾಲ ಸೋಡಾ ತುಂಬ ಚೆನ್ನಾಗಿರುತ್ತಂತೆ. ಇದು ತುಂಬ ವರ್ಷದಿಂದ ಫೇಮಸ್ ಇದು. ಈ ಮಸಾಲ ಸೋಡಾಗೋಸ್ಕರ ನಾವು ಇಲ್ಲಿ ನಿಲ್ಲಿಸಿದ್ವಿ. ಮತ್ತು ಇಲ್ಲಿ ಐಟಮ್ಸು ಸೋಪ್ ಆಗಿರ್ಬೋದು ಅಥವಾ ಶಾಂಪೂ ಆಗಿರ್ಬೋದು, ಮತ್ತು ಇಲ್ಲಿ ಕೆಲವೊಂದು ಐಟಮ್ಸ್ ಸಿಗುತ್ತಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಮನೆ ಇದೆಯಲ್ಲ, ನನಗೆ ಫೇವ್ರೆಟ್ ಅದು. ಬಿಕಾಸ್ ಹಳ್ಳಿಗಳ ಸ್ಟೈಲಲ್ಲಿ ಏನು ಮನೆ ಇರುತ್ತಲ್ಲ ಇದು, ಅದು ನನಗೆ ತುಂಬ ಇಷ್ಟ. ನನಗೆ ಇಲ್ಲೇ ಇದ್ದು ಬಿಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಇವೇ ನನ್ನ ಹಸ್ಬೆಂಡ್ಗೂ ಕೂಡ ಹೇಳಿದ್ದೀನಿ, ಈ ಥರ ಯಾವುದಾದ್ರು ಮನೆ ಸಿಕ್ಕಿದ್ರೆ ನಿಜವಾಗ್ಲೂ ಬೆಂಗಳೂರು ಸವಾಸ ಬಿಟ್ಬಿಟ್ಟು ಅಲ್ಲೇ ಹೋಗಿ ಇದ್ಬಿಡೋಣ, ಈ ಬೆಂಗಳೂರು ಸವಾಸನೇ ಬೇಡ ಅಂತ ಅಂದ್ಬಿಟ್ಟು. ಅಷ್ಟು ಇಷ್ಟ ನನಗೆ ಈ ಥರ ಹಳ್ಳಿಗಳ ಮನೆ ಅಂತಂದರೆ. ನಾವಿಲ್ಲಿಂದ ಒಳಗಡೆ ಹೋದಾಗ ಅಲ್ಲೊಬ್ಬರು ಅಂದರೆ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬಂದರು. ಆಲ್ರೆಡಿ ನನ್ನ ಹಸ್ಬೆಂಡ್ ಅವ್ರ ಹತ್ರ ಮಾತಾಡ್ತಾಯಿದ್ರು. ನನ್ನ ಹಸ್ಬೆಂಡು ಯಾರಾದರೂ ಸಿಕ್ಕಿದ್ರೆ ಎಲ್ಲ ಡೀಟೇಲಾಗಿ ವಿವರ ಕೇಳ್ತಾರೆ. ಸೊ ಅದರಿಂದ ಅವರೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಅವರು. ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ನಿಜವಾಗ್ಲೂ ಮನೆ. ಇಲ್ಲಿರೋರು ಪುಣ್ಯ ಮಾಡಿದ್ದಾರೆ. ಇಲ್ಲಿ ಅವರು ಯಾರು ಮನೆ ಕಟ್ಟಿದ್ದಾರೆ ಅವ್ರು ಅಂದರೆ ಅವರ ತಾಯಿ ಇದ್ದಾರಂತೆ, ಇಲ್ಲಿ ವಾಸವಾಗಿದ್ದಾರಂತೆ. ಈಗಲೂ ಒಳಗಡೆ ನೋಡ್ಲಿಕ್ಕೆ ಬಿಡಲಿಲ್ಲ. ನನಗೆ ಒಳಗಡೆ ನೋಡಬೇಕು ಹೇಗಿರುತ್ತೆ ಅಂತ ತುಂಬ ಆಸೆ ಇತ್ತು, ಆದರೆ ಒಳಗಡೆ ಬಿಡಲಿಲ್ಲ. ನನಗೆ ಮನೆ ಒಳಗಡೆ ನೋಡೋ ತುಂಬ ಆಸೆ ಇತ್ತು. ಪುಟ್ನಂಜ ಫಿಲಮ್ ಶೂಟಿಂಗ್ ಇಲ್ಲೇನ ಆಗಿದ್ದು? ಓಕೆ. ಇದು 3 ಅಂತಸ್ತು. 3 ಅಂತಸ್ತಾ? ಹಾಂ, ಈಗ ಯಾರು ಮಾತಾಡ್ತಾರೆ. ಎಷ್ಟು ವರ್ಷ ಆಯಿತು ಇದು ಮನೆ? ಇದು 210 ಮೇಲೆ ಆಗಿದೆ. 210 ವರ್ಷ. ಅದಕ್ಕಿಂತ ಮೇಲೆ ಅಂತ ಹೋಗಿ ಎಲ್ಲವರೆಗೂ ಏನು ತೊಂದರೆ ಇಲ್ಲ.
ಈ ಮೇನ್ ಡೋರ್ ವಾಸ್ಕಲ್ಲೇ ಹೆಂಗಿದೆ ನೋಡಿ. ಈಗ ನಾವು ಈ ಥರ ಮಾಡ್ಸೋಕ್ಕಾಗತ್ತಾ? ಮಾಡಿಸಿದ್ರು ಈ ಥರ ಲುಕ್ ಬರುತ್ತಾ? ನಿಜವಾಗ್ಲೂ ಇಲ್ಲ. ನನಗೆ ಹೇಳಿದ್ನಲ್ಲ, ಈ ಥರ ಹಳ್ಳಿಗಳ ಮನೆ ಅಂದರೆ ಎಲ್ಲ ತುಂಬಾ ಇಷ್ಟ ನನಗೆ. ನೋಡಿ ಇಲ್ಲಿದ್ದಾರೆ ಈ ಸಾವುಕಾರದ ಈ ಕಡೆ ಇಲ್ಲ. ಅವರು ಮಿಸ್ಸಸ್ ಇಲ್ಲ ವಾಸವಿ, ಇವ್ರಿಗೆ ಮಗ ಅಲ್ಲೇ ಇವ್ರ ಮಗನ ಅಂಗಡಿ ನೋಡ್ಕೊಂತಾರೆ ಇವರು. ಏವಿ ಹೆಗ್ಡೆ ಅಂದ್ರೆ ಅವರು ಯಾರು? ಏವಿ ಹೆಗ್ಡೆ, ವೀರೇಂದ್ರ ಹೆಗ್ಡೆ ಅಂತ ಅವ್ರು. ಆ ಕಡೆ ಅಲ್ಲ, ಇದು ಜೈನ್ ಕಾಶಿನಾಥ ಯಾವುದು? ಜೈನ್ ಜೈನ್. ಸರ್ ನೀವು ಇದೇ ಊರವರ? ಹಾಂ ಸರ್, ನಮ್ಗೆ ಇದೆ ಅವರಿಲ್ಲ. ಪುಣ್ಯ ಮಾಡಿದ್ದೀರಾ ಸರ್. ಈ ಸುತ್ತಮುತ್ತ ಎಲ್ಲ ಅವ್ರದ್ದೇನಾ? ಹಾಂ, ಫುಲ್ ಎಲ್ಲ ಇರುತ್ತೆ. ಫುಲ್ ಕೇಕ್ ಇದೆಲ್ಲ ಬೆಳೆಯೋದೇನಾ? ಹಾಂ, ಕಾಫಿ, ಕಾಳು ಮೆಣಸು, ಅಡಿಕೆ. ಅಮಾವಾಸ್ಯೆ ದಿನ ಒಂದು 100-150 ಜನವರೆಗೆ ಬರ್ತಾರೆ. ಇಲ್ಲಿಯಾ? ಈ ದಿನ ಅದು ಒಂದೇ. ಹಾಂ ಸರ್. ಅಮಾವಾಸ್ಯೆ ದಿನ ಸುಮಾರು 100-150 ಜನ ಇಲ್ಲಿ ಬರ್ತಾರಂತೆ. ಇದು ಚೌಡೇಶ್ವರಿ ಅಮ್ಮನವರ ಸನ್ನಿಧಿ. ಇದು ಪೂಜೆ ಮಾಡೋದು ನೋಡ್ಬಿಟ್ಟ ಬೆಕ್ಕಲ್ಲಿ ಐತೆ. ಓಡು ಓಡು ಭಯನ. ಅದೆಂತ ಮಾಡಲ್ಲ, ಎಂತ ಮಾಡಲ್ಲ ಅಂತ ಬಿಟ್ಟ ಬಿಡು. ಇದು ಹಿಂದಿನ ಕಾಲ ಜಾಗಂಟೆ. ಹಾಂ, ಏನದಂಗಂದ್ರೆ ಹಿಂದಿನ ಕಾಲದ ಜಾಗ. ಹಿಂಗೆ ಇಟ್ಕೊಂಡು ಹಿಂಗೆ ಇಟ್ಕೊಂಡು ಹೊಡಿಯೋದು. ಓ, ಇಟ್ಕೊಂಡು ಹೊಡಿಯೋದು. ಇವಾಗಾದರೆ ಈಗ ಬಂದಿದೆ. ಹಾಂ, ಇವಾಗ ಹಿಂಗೆ ಇಟ್ಕೊಂಡು ಒಂದೇ ಮಾಡಲ್ಲ. ಈ ವಾತಾವರಣ ನೋಡ್ತಾ ಇದ್ದರೆ ಯಾರಿಗಾದರೂ ಮನಸ್ಸು ಬರುತ್ತಾ ಇಲ್ಲಿಂದ ಬಿಟ್ಟು ಬರೋದಕ್ಕೆ? ನನಗಂತೂ ಅವಾಗಿದ್ದಿದ್ದ ಕ್ಲೈಮೇಟ್ಗೂ ಅಂದರೆ ಸಣ್ಣಗೆ ಡ್ರಿಸ್ಲಿಂಗ್ ಸ್ಟಾರ್ಟ್ ಆಗಿತ್ತು. ಈ ವಾತಾವರಣಕ್ಕೂ ಈ ಮನೆಗೂ ನಂಗೆ ನಿಜವಾಗ್ಲೂ ಬಿಟ್ಟು ಬರೋಕ್ಕೆ ಮನಸ್ಸಾಗಲಿಲ್ಲ. ಜಾಸ್ತಿ ಇರ್ತಿತ್ತು. ಮತ್ತು ಹೆಂಗೆ ಆರಿಸೋದ್ರಿ? ಅದು ಅವಾಗ ಹಂಗೆ ಇದು ಮಾಡ್ತಾರೆ, ಮಳೆ ಎಲ್ಲ ಬಂದಾಗ. ಈಗಲೂ ಬರುತ್ತೆ. ಇಲ್ಲೇ ಪುಟ್ನಂಜ ಫಿಲಮ್ ಶೂಟಿಂಗ್ ಆಗಿದ್ದಂತೆ. ಅದು ಶೂಟಿಂಗೆಲ್ಲ ಆದಮೇಲೆ ಇಲ್ಲಿ ಆ ಮನೆಗೆ ಬೆಂಕಿ ಬಿತ್ತಂತೆ. ಅದನ್ನೆಲ್ಲ ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಮತ್ತೆ. ಸೊ ನಾನು ಕೇಳಿದೆ, ಪುಟ್ನಂಜ ಫಿಲಮಲ್ಲಿ ಬೇರೆ ಥರ ಇತ್ತಲ್ವ ಮನೆ ಅಂತ. ಆವಾಗ ಅವ್ರು ಹಂಗಂದ್ರು, ಇಲ್ಲ ಬೆಂಕಿ ಬಿತ್ತು, ಆಮೇಲೆ ನಾವೆಲ್ಲ ಹಾರಿಸಿ ಎಲ್ಲ ಮಾಡಿ ಈ ಥರ ಮಾಡಿರೋದು ಅಂತ. ಮತ್ತು ನಾವು ಅಲ್ಲಿ ಆ ಪಕ್ಕದಲ್ಲೇ ಈ ಶಾಪ್ ಇದೆಯಲ್ಲ, ನಾನು ಅದನ್ನೇ ಹೇಳಿದ್ದು. ಇಲ್ಲಿ ಮಸಾಲ ಸೋಡಾ ಏನು ಸಿಗುತ್ತೆ, ಮಸಾಲ ಸೋಡಾ ತುಂಬಾ ಟೇಸ್ಟ್. ಅಂದರೆ ಎಲ್ಲೂ ನಾವು ಬೆಂಗಳೂರಲ್ಲಿ ಆ ಥರ ನಾನು ಎಲ್ಲೂ ಟೇಸ್ಟ್ ಮಾಡಿರಲಿಲ್ಲ. ತುಂಬ ಚೆನ್ನಾಗಿರುತ್ತೆ. ಒಂದು ಬಡ್ಲಲ್ಲಿ 8 ಪೀಸ್ ಇರುತ್ತೆ. 8 ಪೀಸ್ ಕೊಡಿ. ಒಂದು ಪೀಸಿಗೆ 43 ರುಪೀಸ್. ಬೆಲ್ಲ ಹಾಕಿರಲ್ಲ? ಬೆಲ್ಲ ಹಾಕಿರಲ್ಲ ಸರ್, ಹನಿ ಹಾಕಿರ್ತೀವಿ. ಇದೊಂದು ಕೊಡಿ. ಇಷ್ಟಿರುತ್ತೆ ಸರ್. ಇದೊಂದು ಕೊಡಿ. ಇದೊಂದಿಲ್ಲ ಸಾಕು. ಸಾಕಾ? ಟೀ ಪೌಡರು, ಕಾಫಿ ಪೌಡರು ಸರ್ ಕಾಫಿ ಟೀ ತಗೋಬೋದು. ಮಕ್ಕಳಿಗಾದರೆ ಬಿಸಿನೀರಿಗೆ ಒಂದು ಡ್ರಾಪ್ ಹಾಕಿಬಿಟ್ಟು ಸ್ನಾನ ಮಾಡಿಸಿದ್ರೆ ಹೆಲ್ತಿಗೆ ಒಳ್ಳೆಯದು. ಅದ್ಯಾವುದದು ಇದು ಶೇಕ ಪೌಡ್ರ್ ಬೇಡನೆ? ಶೇಕಾಯಿ ಪೌಡ್ರ್ ಬೇಡ. ನೀರ್ಗಿರಿ ಎಣ್ಣೆ ಬೇಕಿತ್ತು ಸರ್. ಅಕಸ್ಮಾತ್ ಬೇಕು ಅಂತಂದರೆ ನೀವು ಕೊರಿಯರ್ ಮಾಡ್ತೀರಾ? ಕೊರಿಯರ್ ಸರ್ವಿಸ್. ಹೇರ್ ಆಯಿಲ್ ಬೇಕಿತ್ತಾ? ಹೇರ್ ಫಾಲ್, ಚಿಲ್ಲಿ ಇದೆ, ಪೆಪ್ಪರ್ ಇದೆ. ಬೇಕಿತ್ತು ಸರ್. ಅದು ಬೇಡ ಇದು ಬೇಡ ಅಂತ ಅಂದ್ಕೊಂಡು ಒಂದೊಂದು ಐಟಮ್ಸ್ ಅಂದ್ಕೊಂಡು ಇಲ್ಲಿ ಐಟಮ್ಸ್ಗಳನ್ನ ರಾಶಿ ಮಾಡಿದ್ರು ನನ್ನ ಹಸ್ಬೆಂಡು. ಅದು ತಗೋ ಇದು ತಗೋ ಅಂತ ಅಂದ್ಕೊಂಡು. ಬಿಕಾಸ್ ಹೇಳ್ದಂಗೆ ಇಲ್ಲಿ ಪ್ಯೂರ್ ಆಗಿರುತ್ತೆ ಐಟಮ್ಸು. ಮತ್ತು ಅರ್ಶಿನ ಇಲ್ಲಿ ಏನು ತಯಾರಿಸ್ತಾರೆ, ಆ ಸ್ಮೆಲ್ ಘಮ ಏನಿದೆ ಅಷ್ಟು ಪ್ಯೂರ್ ಆಗಿರುತ್ತೆ. ನಾವು ಅರ್ಶಿನ ತೊಗೊಂಡು ಏನು ಕುಟ್ಟಿದಾಗ ಸ್ಮೆಲ್ ಇರುತ್ತೆ, ಸೇಮ್ ಅದೇ ಥರನೇ ಇತ್ತು. ಮತ್ತು ಉಪ್ಪಿನಕಾಯಿ ಸಹ ಇಲ್ಲಿ ತುಂಬಾ ಚೆನ್ನಾಗಿತ್ತು. ನಾವು ಅಲ್ಲಿಂದ ಎಲ್ಲ ಪರ್ಚೇಸ್ ಮಾಡಿ ಎಲ್ಲ ಮಾಡೋ ಅಷ್ಟರಲ್ಲೇ ನಮಗೆ ಟೈಮ್ ಆಗೋಯಿತು. ನನ್ನ ಹಸ್ಬೆಂಡು ಓ ಅಂತ ಇದ್ರು, ಮತ್ತು ಅವರಿಗೆ ಕೆಲಸಕ್ಕೆ ಟೈಮ್ ಆಗೋಗುತ್ತೆ ಅಂತ. ಮತ್ತು ಅಲ್ಲಿಂದ ನಾವು ಮುಗಿಸ್ಕೊಂಡು ಬಂದ್ವಿ. ಸ್ವಲ್ಪ ಕಾಫಿ ಬೇಕಿತ್ತು, ಬಿಕಾಸ್ ತುಂಬ ತಲೆನೋವ್ತಾ ಇತ್ತು ಅಂತ ಅಂದ್ಬಿಟ್ಟು ಒಂದು ಕಡೆ ಸ್ಟಾಪ್ ತೊಗೊಂಡು ಕಾಫಿ ಕುಡಿದ್ವಿ. ಅಂತ ಏನು ಹೇಳ್ಕೊಳೋಷ್ಟು ಇರಲಿಲ್ಲ. ಓಕೆ ಅಂತ ಅನ್ನಿಸ್ತಾ ಇತ್ತು. ಮತ್ತು ಅಲ್ಲಿ ನಮ್ಮ ಅತ್ತೆಗೂ ಕಾಫಿ ಕೊಡಿಸಿ ನಾವು ಸ್ವಲ್ಪ ಕಾಫಿ ಕುಡಿದು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಬರೋ ಅಷ್ಟೊತ್ತಿಗೆ ನಮ್ಗೆ ಲೇಟ್ ಆಗೋಗಿತ್ತು ಆಲ್ರೆಡಿ. ನನ್ನ ಹಸ್ಬೆಂಡ್ಗೆ ಫೋನ್ ಮೇಲೆ ಫೋನು ಬರ್ತಾನೆ ಇರ್ತಿದೆ. ಇವತ್ತು ಮಳೆ ಬರುತ್ತೆ, ಮಳೆ ಬಂದರೆ ಚೆನ್ನಾಗಿರುತ್ತೆ ಸುಮ್ಮನೆ ನಿನ್ನೆ ಥರ. ಓಕೆ ಫ್ರೆಂಡ್ಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ. ನನ್ನ ಟ್ರಾವೆಲಿಂಗ್ ವೀಡಿಯೋಸ್ ಹೀಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ನನ್ನ ವೀಡಿಯೋನ ನೋಡಿ ಪ್ರೋತ್ಸಾಹ ಮಾಡಿ. ಥ್ಯಾಂಕ್ ಯು ಫಾರ್ ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.